ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ದ ಕಿರಣ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ, ಒಂದಷ್ಟು ಒಳ್ಳೆ ಕಂಟೆಂಟ್ ಕೊಡೋಣ, ನಿಮ್ಮ ಎಂಗೇಜಿಂಗಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಸೊ ಲೈಫಲ್ಲಿ ಎಲ್ರಿಗೂ ಒಂದೊಂದು ಥರ ಹಾಬೀಸ್ ಇರುತ್ತೆ. ಕೆಲವರಿಗೆ ಸ್ಟ್ಯಾಂಪ್ ಕಲೆಕ್ಷನ್ಸ್ ಇರ್ಬೋದು, ಕಾಯಿನ್ಸ್ ಕಲೆಕ್ಷನ್ಸ್ ಇರ್ಬೋದು, ಈ ಥರದ್ದು ಎಲ್ಲ ಅಟ್ಲೀಸ್ಟ್ ನನ್ನ ಜನ್ರೇಷನಲ್ಲಿರೋರಿಗೆ ಈ ಥರ ಹಾಬೀಸ್ ಇತ್ತು. ಈಗಿನ ಮಕ್ಕಳಿಗೆ ಏನೇನು ಹಾಬೀಸ್ ಇದೆಯೋ ಗೊತ್ತಿಲ್ಲ. ಬಟ್ ಇದೆಲ್ಲರ ಮಧ್ಯೆ ನನಗೆ ಒಂದು ಹಾಬಿ ಇದೆ. ಅದೇನಪ್ಪ ಅಂತಂದರೆ ಪತ್ರ ಬರೆಯೋದು. ನೀವು ಅಂದ್ಕೊಳ್ತಿರ್ತೀರ ಏನು ಡಿಜಿಟಲ್ ಯುಗದಲ್ಲಿ ಪತ್ರ ಬರೆಯೋದು ಅಂತಾನೆ ಅಂತ. ಎಸ್, ನನಗೆ ಪತ್ರ ಬರೆಯೋ ಹವ್ಯಾಸ ಇದೆ. ಅಂದರೆ ಬೇರೆ ಬೇರೆ ದೇಶಗಳಿಗೆ ಪತ್ರ ಬರಿತೀನಿ, ಕೆಲವೊಂದು ಫ್ರೆಂಡ್ಸ್ಗಳಿಗೆ ಪತ್ರ ಬರಿತೀನಿ. ಸೊ ಇದನ್ನು ನನ್ನ ಫ್ರೆಂಡ್ ಒಬ್ಬ ನನಗೆ ತೋರಿಸಿಕೊಟ್ಟಿದ್ದು. ಸೊ ಬೇಸಿಕಲಿ ಪೋಸ್ಟ್ ಕ್ರಾಸಿಂಗ್ ಅಂತ ಒಂದು ವೆಬ್ಸೈಟ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಹೆಂಗೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಯಾವ ಥರ ನೀವು ಒಂದಷ್ಟು ಪತ್ರಗಳನ್ನ ಕಳಿಸ್ಬೋದು ಅಂತ. ಸೊ ಬೇಸಿಕಲಿ ಇದು ನನ್ನ ಟ್ರೆಷರ್ ಬಾಕ್ಸ್. ಸೊ ನನಗೆ ಒಟ್ಟು ಒಂದು 55ರಿಂದ 60 ದೇಶಗಳಿಂದ, ಬೇರೆ ಬೇರೆ ದೇಶಗಳಿಂದ ಬಂದಿರುವ ಪತ್ರಗಳಿದೆ ನನಗೆ. ಎಲ್ಲ ಒಂಥರ ತುಂಬ ಅಂದರೆ ತುಂಬ ಒಂಥರ ಮೊಮೆಂಟ್ಸ್ ಅಂತ ಹೇಳ್ತಾರಲ್ಲ, ಆ ಥರ. ದಿಸ್ ಹ್ಯಾಸ್ ರಿಯಲಿ ಮೇಡ್ ಮೀ ಎಮೋಷ್ನಲ್. ಜೊತೆಗೆ ಯಾರೋ ಗೊತ್ತಿಲ್ಲದಿರೋರು ನಿಮ್ಗೊಬ್ರು ಪತ್ರ ಬರೆದು ಫ್ರೆಂಡ್ ಆಗ್ತಾರೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅವರ ದೇಶ ಇರ್ಬೋದು, ಅವ್ರ ಕಲ್ಚರ್ ಇರ್ಬೋದು, ಅವ್ರ ಬಗ್ಗೆ ಇರ್ಬೋದು, ತಿಳಿಸ್ಕೊಡ್ತಾರೆ. ಸೊ ಈ ಒಂದು ವೆಬ್ಸೈಟಲ್ಲಿ ನೀವು ಈ ಹವ್ಯಾಸನ ಶುರು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ಬನ್ನಿ, ಹಾಗಾದರೆ ನಿಮಗೆ ಪೋಸ್ಟ್ ಕ್ರಾಸಿಂಗಲ್ಲಿ ಹೆಂಗೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಜೊತೆಗೆ ನನಗೆ ಬಂದಿರುವಂತಹ ಪತ್ರಗಳನ್ನ ಕೂಡ ತೋರಿಸ್ತೀನಿ. ಓಕೆ, ನೀವಿಲ್ಲಿ ನೋಡ್ತಿರ್ಬೋದು, ಇದೇ ನನಗೆ ಬೇರೆ ಬೇರೆ ದೇಶದಿಂದ ಬಂದಂತಹ ರಾಶಿ ಪತ್ರಗಳು. ನೋಡೋಕ್ಕೆ ಸಖತ್ತಾಗಿರುತ್ತೆ. ಪಾಪ ಅವ್ರ ಭಾವನೆಗಳನ್ನ ತುಂಬಿ ಬರೆದು ಕಳಿಸಿರ್ತಾರೆ. ಸೊ ಚೆನ್ನಾಗಿರುತ್ತೆ. ನೀವು ಮನೆಗೆ ಒಂದು ಪೋಸ್ಟ್ ಡಬ್ಬ ಕಟ್ಬಿಟ್ಟು ಕಾರ್ಡ್ಸ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡಿ. ಸಖತ್ತಾಗಿರುತ್ತೆ. ಒಂದು ಒಳ್ಳೆ ಕಲೆಕ್ಷನ್, ಒಂದು ಒಳ್ಳೆ ಹಾಬಿ. ಬರವಣಿಗೆ ಅನ್ನೋ ಜನ ಮರ್ತೋಗ್ಬಿಟ್ಟಿದ್ದಾರೆ ಈಗಂತೂ. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಯುಗ ಬಂದು ಎಲ್ಲ ಶಾರ್ಟಾಗೆ ಬರೆದು ಕಳಿಸ್ತಾರೆ. ಸೊ ಈ ಥರ ಲಾಂಗ್ ಲೆಟರ್ಸ್ ಬರೆಯೋಕ್ಕೆ ಸಖತ್ತಾಗಿರುತ್ತೆ. ಸಾಧ್ಯವಾದರೆ ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ postcrossing.com. ಸೊ ಈ ವೆಬ್ಸೈಟಿಗೆ ಹೋಗಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಪ್ರತಿ ಸತಿ ನೋಡ್ಬೋದು ಇಲ್ಲಿ ಜಿಂಚೋ ಕಿರಣ್ ಅಂತ. ಅಂದರೆ ಬೇರೆ ಬೇರೆ ದೇಶದಲ್ಲಿ ಹಲೋ ಅನ್ನೋದು ಹೇಗಿರುತ್ತೆ, ಅದು ಎವ್ರಿ ಟೈಮ್ ನೀವು ಚೆಕ್ ಮಾಡಿದ್ರು ಒಂಥರ ಚೇಂಜ್ ಆಗ್ತಿರುತ್ತೆ. ಈಗ ಲ್ಯಾಬಸ್ ಕಿರಣ್ ಅಂತ ಅಂದರೆ ಹಲೋ ಅಂತ. ಬೇರೆ ಬೇರೆ ದೇಶದಲ್ಲಿ ಹಲೋಗೆ ಯಾವ ಥರ ಯೂಸೇಜ್ ಇದೆಯೋ ಅದನ್ನು ಹೇಳ್ತಾರೆ. ನೀವು ನೋಡ್ಬೋದು, ಇಲ್ಲಿ ತನಕ ನಾನು 53 ಪೋಸ್ಟ್ ಕಾರ್ಡ್ಗಳನ್ನ ಕಳಿಸಿದ್ದೀನಿ. 55 ನನಗೆ ಬಂದಿದೆ. ಸೊ ಇಲ್ಲಿ ಹೋಗಿ ನಿಮ್ಮ ಬೇಸಿಕ್ ಡೀಟೇಲ್ಸ್ನೆಲ್ಲ ಕೊಡಬೇಕು ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನಿಮಗೆ ಒಂದಷ್ಟು ಡೀಟೇಲ್ಸ್ ಕೊಡುತ್ತೆ, ಏನಾಗ್ತಿದೆ ಇವಾಗ, ಯಾರ್ಯಾರು ಆ್ಯಕ್ಟಿವ್ ಇದ್ದಾರೆ, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಇದಕ್ಕೆ ಎಷ್ಟು ಕಂಟ್ರಿಲಿ ಆ್ಯಕ್ಟಿವ್ಸ್ ಇದೆ, ಅದೆಲ್ಲ ಕೊಡ್ತಾರೆ ಡೇಟಾ. ಸೊ ಇವಾಗ ನೋಡಿ, ನಾನು 4 ಪತ್ರಗಳನ್ನ ಬರ್ತಿದ್ದೀನಿ. 4 ಪತ್ರಗಳು ಆನ್ ದ ವೇ ಟ್ರಾವೆಲಿಂಗಲ್ಲಿದೆ, ಇನ್ನೆರಡು ಪತ್ರ. ಸೊ ಬೇಸಿಕಲಿ ನೀವೇನು ಮಾಡಬೇಕು ಅಂದರೆ ಸೆಂಡ್ ಅ ಪೋಸ್ಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅವ್ರು ಹೇಳೋ ಒಂದಷ್ಟು ಕಂಡೀಷನ್ಸ್ ನೋಡಿ ಎಸ್ ಅಂತ ಅಂದು ರಿಕ್ವೆಸ್ಟ್ ಕಳಿಸಿದ್ರೆ, ಸೊ ರ್ಯಾಂಡಮ್ ಆಗಿ ಯಾರೋ ನೋಡಿ ಲೀಸಾ ಅಂತ, ಇವರಿರೋದು USA. ನನಗೆ ಇವರ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಅವ್ರಿಗೇನು ಇಷ್ಟ ಅದೆಲ್ಲ ಬರೆದಿರ್ತಾರೆ. ಸೊ ನೀವು ಅವ್ರ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ, ಅವರಿಗೆ ಒಂದು ಪೋಸ್ಟ್ ಕಳಿಸೋದು ಈಸಿ. ನೋಡಿ, ನಾನು ಇಲ್ಲಿ ಲೆಟರ್ ಬರೆದಿಟ್ಟಿದ್ದೀನಿ ಆಗಲೇ. ಸೊ ಕಳಿಸ್ಬೇಕು. ಸೊ ಈ ಥರ ಮಾಡೋದು. ಇಟ್ಸ್ ಅ ವೆರಿ ಸಿಂಪಲ್ ಆ್ಯಂಡ್ ಈಸಿ ಕನ್ವೀನಿಯಂಟ್ ಸ್ಟೆಪ್. ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಟ್ರೈ ಮಾಡಿ ನೀವು, ಅಂದರೆ ಅಭ್ಯಾಸನ ಮಾಡ್ಕೊಳ್ಳಿ ಲೆಟರ್ಸ್ನ ಬರೆಯೋಕ್ಕೆ. ಸೊ ನೋಡಿದ್ರಲ್ಲ, ಪೋಸ್ಟ್ ಕ್ರಾಸಿಂಗಲ್ಲಿ ಹೇಗೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಪತ್ರ ಬರೆಯೋದು ಅಂತ. ನೀವು ಪತ್ರ ಬರೆಯೋಕ್ಕೆ ಶುರು ಮಾಡಿ. ಸೊ ಬೇಸಿಕಲಿ ನಾನೀಗ ಜರ್ಮನಿಗೆ 2 ಪತ್ರ ಬರೆದಿದ್ದೀನಿ, ನಾಳೆ ಕಳಿಸ್ಬೇಕು ಹೋಗಿ. ಸೊ ಇದೇ ಥರ ನಿಮಗೆ ಪೋಸ್ಟ್ ಕಾರ್ಡ್ಸ್ಗಳು ಸಿಗುತ್ತೆ. ಅಮೆಝಾನಲ್ಲಿರ್ಬೋದು, ಫ್ಲಿಪ್ಕಾರ್ಟಲ್ಲಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ಗಳಲ್ಲಿರ್ಬೋದು ಸಿಗುತ್ತೆ. ಸೊ ಬರೆದು ಸ್ಟ್ಯಾಂಪ್ ಅಂಟಿಸಿ ಕಳಿಸಿ, ಪತ್ರ ಹೋಗುತ್ತೆ. ನಿಮಗೂ ಒಂದು ಪತ್ರ ಕೂಡ ಬರುತ್ತೆ. ಸಖತ್ತಾಗಿರುತ್ತೆ ಆ್ಯಕ್ಚುಲಿ. ಸೊ ನನ್ನ ಈ ಹಾಬಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.